ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ CS5 ಕ್ರಿಯೇಷನ್. ಅದು ಗೋವಾ ಟ್ರಿಪ್ ಹೋಗಿದ್ವಿ. ಸೊ ಅದನ್ನು ಶೇರ್ ಮಾಡ್ಕೊಂಡಿದ್ದೀವಿ. ಮನೆ ದೇವ್ರಿಗಂತ ಹೋಗಿದ್ದೀವಿ. ನಮ್ಮ ಮನೆ ದೇವ್ರು ಬಂದು ಅಮ್ಮ ಮನೆಯದು ಶಾಂತದುರ್ಗ ಆ್ಯಂಡ್ ವಿಜಯದುರ್ಗ ಅಂತ, ಗಂಡ ಮನೆಯದು ಕೌರ್ ಕಾಮಾಕ್ಷಿ. ಸೊ ಗೋವಾದಲ್ಲಿ ಒಂದು ಅಟೆಂಡ್ ಮಾಡೋದಿದೆ ಫಂಕ್ಷನ್ನು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ಯಾವ ದೇವಸ್ಥಾನ ನಾನು ಹಾಕ್ತಿದ್ದೀನಿ, ಕ್ಲಿಪ್ಪು ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಒಂದೊಂದೇ ನೋಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹಾಯ್. ಬಾವುಜಿ ಹಾಯ್. ಮೇಡಮ್ ಬಪ್ಪ ಹಾಯ್ ಕರಿ. ಸಾತ್ವಿಕ್ ಕೈಗಿಲ್ಲ, ಸಾತ್ವಿಕ್ ಇಲ್ಲಿ ಸಾರ್ಥಕ್. ಸಾತ್ವಿಕ್ ಹಾಯ್. ಶಾನಿ ಯೂಟ್ಯೂಬ್ ಹಾಯ್. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್. ಹಾಯ್ ಫ್ರೆಂಡ್. ಎಲ್ಲಿ ಹೋಗ್ತಿದ್ದೀವಿ? ಗೋವಾ. ಬನ್ನಿ ಅಂತ ಮನೆ ದೇವ್ರಿಗೆ ಹೋಗ್ತಿದ್ದೀವಿ ಎಲ್ಲರೂ. ಒಂದು ಉಪನಯನ ಇದೆ, ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ. ಬನ್ನಿ, ಹೆಂಗಿರುತ್ತೆ ನೋಡೋಣ. ಗೋವಾದಲ್ಲೆಲ್ಲ ಹೋಗ್ತಿದ್ಯಾ? ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಮನೆ ದೇವ್ರಿಗೆ ಹೋಗ್ತಿದ್ದೀವಿ, ಆಮೇಲೆ ಬೀಚ್ಗೆ ಹೋಗ್ತಿದ್ದೀವಿ, ಆಮೇಲೆ ನೀರೆಲ್ಲ ಆಡ್ತಾನಂತೆ, ಆಮೇಲೆ ತಿಂಡಿಗೆ ಹೋಗೋಣ ಅಂತ ನಿಲ್ಸ್ತೀವಿ. ಇದು ಆನ್ ದ ವೇ ಹೋಗ್ತಾ ಇದ್ದೀವಿ. ವ್ಯೂ ಅಂತೂ ಸಕ್ಕದಾಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು, ನೀವು ಕೂಡ ಎಂಜಾಯ್ ಮಾಡ್ತೀರಂತ ಅಂದ್ಕೊತೀನಿ. ನೇಚರ್ ವ್ಯೂ ಅಂತೂ ಸಕ್ಕದಾಗಿತ್ತು. ನಾವೆಲ್ಲರೂ ಹೋಗಿದ್ವಿ, ಅತ್ತೆ ಮಾವ, ಅಕ್ಕ ಬಾವ, ಇಬ್ಬರು ಮಕ್ಕಳು, ನಾನು ಸಚ್ಚು ಎಲ್ಲ ಹೋಗಿದ್ವಿ. ಇದು ಬಂದು ಕೇವ್ ವ್ಯೂ, ಫುಲ್ಲು ಗುಹೆ ಒಳಗೆ ರೋಡ್ ಮಾಡಿದ್ದಾರೆ. ಸೊ ನಿಮ್ಮ ಹತ್ರ ಕಳೆದ ಕ್ಷಣ ಎಲ್ಲ ವಿಡಿಯೋ ಶೇರ್ ಮಾಡ್ಕೊತಿದ್ದೀನಿ ಆ ದಿನ. ಸೊ ಡೈಲಿ ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ, ಮುಂದೆ ಡೈಲಿ ಬ್ಲಾಗ್ ಬಿಡ್ತೀನಿ. ಸೊ ಯಾರ್ಯಾರು ಗೋವಾದಲ್ಲಿದ್ದೀರೋ ಕಮೆಂಟ್ ಮಾಡಿ. ಸೊ ಹೋಗೋ ರೋಡಲ್ಲಿ ಕಾರವಾರ ಬೀಚ್ ಸಿಕ್ತು, ಸೊ ಅದಕ್ಕೆ ಕ್ಲಿಕ್ ಮಾಡಿದೆ. ಸೊ ನಾವು ಬಿಟ್ಟಿದ್ದೆ ಮನೆ 8 o'clockಗೆ. ಸೊ ಅಲ್ಲಿ ತಿಂಡಿ ಮಾಡಿಕೊಂಡು ದೇವಸ್ಥಾನ ಹೋಗೋಷ್ಟರಲ್ಲಿ ನಾವು 1:30 ಆಯಿತು ಶಾಂತದುರ್ಗ ರೀಚ್ ಆಗೋಕ್ಕೆ. ಅದಿರೋದು ಪೋಂಡದಲ್ಲಿ. ಸೊ ನಾವು ಉಡಿ ತುಂಬಬೇಕಿತ್ತು, ಸೀರೆ ಇದೆಲ್ಲ ಕೊಟ್ಟು ನೆಕ್ಸ್ಟು ವಿಜಯದುರ್ಗ ಹೋಗಿ, ಅಲ್ಲಿ ಒಳಗೆ ಕ್ಯಾಮ್ರಾ ತೆಗೆಯಕ್ಕೆ ಬಿಡೋದಿಲ್ಲ. ಸೊ ಹೊರಗಡೆ ಅಂತೂ ತುಂಬ ದೊಡ್ಡದಿತ್ತು, ಸೊ ಅದಕ್ಕೆ ತೋರಿಸ್ತಿದ್ದೀನಿ. ಅದಾದಮೇಲೆ ರಾಮನಾಥಿ, ಹೋಗೋ ರೋಡಲ್ಲೇ ರಾಮನಾಥಿ ದೇವಸ್ಥಾನ ಇದೆ. ಸೊ ಅದು ಕೂಡ ತುಂಬ ದೊಡ್ಡದಿತ್ತು, ತುಂಬ ಚೆನ್ನಾಗಿತ್ತು ಪ್ಲೇಸಸ್ ಅಂತೂ ನೋಡೋಕ್ಕಂತೂ. ಸೊ ಯಾರ್ಯಾರು ಗೋವಾಗೆ ಬರ್ತಿರೋ ಅವರೆಲ್ಲ ಜಾಸ್ತಿ ದೇವಸ್ಥಾನಗಳೇ ನೋಡ್ಬೋದು, ಥರ ಥರ ದೇವಸ್ಥಾನಗಳಿದೆ. ಇದು ಕೌರ್ ಕಾಮಾಕ್ಷಿ, ಆ ದಿನ ನೈಟ್ ಹೋಗಿದ್ವಿ. ಸೊ ಇದು ಕೌರ್ ಕಾಮಾಕ್ಷಿ ದೇವಸ್ಥಾನ. ಇದು ಒಳಗೆ ತೆಗಿಯಕ್ಕೆ ಬಿಡೋಲ್ಲ, ಅವರು ಅಲೋ ಇಲ್ಲ. ಸೊ ನಿಮಗೆ ಹೊರಗಡೆ ಮಾತ್ರ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಡೇ ಬಂದು ನಾವು ಉಪನಯನಕ್ಕೆ ಅಟೆಂಡ್ ಮಾಡಿದ್ವಿ. ಹೇಳಿದ್ನಲ್ಲ ರಿಲೇಟಿವ್ ಫಂಕ್ಷನ್ ಇದೆ ಅಂತ. ಸೊ ಉಪನಯನ ಸ್ಟಾರ್ಟ್ ಮಾಡಿ, ಇಲ್ಲಿ ಸಾರ್ಥಕನ್ ಮತ್ತು ಸಾತ್ವಿಕ್ ನೋಡಿ ಆಟ ಆಡ್ತಿದ್ದಾರೆ. ಸೊ ಅದನ್ನು ಮುಗಿಸ್ಕೊಂಡು ಸಂಜೆ ನಾವು ಇಲ್ಲಿ ಏರೋಪ್ಲೇನ್ ಮತ್ತು ಬೋಟೆಲ್ಲ ಈವ್ನಿಂಗು ನೋಡಿದ್ವಿ. ಮಕ್ಳಿಗೆ ಸಹ ತೋರ್ಸೋಕ್ಕೆ ಬಂದಿದ್ವಿ. ಅದಿರೋದು ಕಾರವಾರ ಏರೋಪ್ಲೇನ್ ಆ್ಯಂಡ್ ಬೋಟ್. ಸೊ ಒಳಗೆ ಕೂಡ ತುಂಬ ಚೆನ್ನಾಗಿತ್ತು, ನೋಡ್ಬೋದು. ನೋಡಿ ಎಲ್ಲ ಮೇಲೆ ಹತ್ತುತ್ತಿದ್ದಾರೆ. ಸೊ ಇದು ಎಂಟ್ರಿ ಟಿಕೆಟ್ ಬಂದು 10 rupees ಒಬ್ಬರಿಗೆ ಪರ್ ಪರ್ಸನ್. ಮಕ್ಕಳಿಗೆಲ್ಲ ಫ್ರೀ ಇದೆ. ಸೊ ಒಳಗೆ ಹೇಗಿದೆ ಅಂತ ನೋಡ್ಕೊಂಬರೋಣ.
ಎಲ್ಲಿ ಬಂದಿದ್ದೀರಾ? ಬೋಟಿಂಗ್. ಮತ್ತೆ ಇಲ್ಲ ಅಂತೀರಿ ಸಂಗ್ಲಾರಿ ಅರ್ಥ ಒಳಗೆ ನೋಡಿ ನೋಡ್ಬೋದು ಒಂದೊಂದೇ. ಸೊ ಬೋಟ್ ಅವಾಗೆಲ್ಲ ಶಿಪ್ಪಲ್ಲಿ ಹೇಗಿತ್ತು ಎಲ್ಲ ಕೂಡ ಇದರಲ್ಲಿ ಮ್ಯೂಸಿಯಂ ಥರ ಇಟ್ಟಿದ್ದಾರೆ. ಈ ಥರ ನೋಡೋಕ್ಕೆ ನೋಡ್ಬೋದು ಒಂದೊಂದೇ. ನಾವು ಒಂದೊಂದೇ ನೋಡ್ಕೊಂಡು ಹೋಗ್ತಾ ಇದ್ವಿ. ಈ ಕಡೆ ಕ್ಯಾಪ್ಟನ್ ಇರ್ತಾರೆ. ಸ್ಟಾರ್ಟಿಂಗು ಅವ್ರಿಗೆ ಮಲ್ಗಕ್ಕೆ ವ್ಯವಸ್ಥೆಗಳಿರುತ್ತೆ, ಹೇಗಿರುತ್ತೆ ಹಾಗೆ. ಸೊ ಅವ್ರು ಯೂಸ್ ಮಾಡ್ತಾ ಇರೋದು ಎಲ್ಲನೂ ಇಟ್ಟಿದ್ದಾರೆ. ಸೊ ಅವ್ರು ಕೂತಿದ್ದ ಜಾಗ, ಏನೇನು ಬೇಕು ಎಲ್ಲ ಕೆಲಸ ಮಾಡೋದು ಎಲ್ಲನೂ ಕೂಡ ಇಟ್ಟಿದ್ದಾರೆ. ಸೊ ಒಳಗೆ ನೋಡ್ಕೋಬೋದು. ಶಿಪ್ಪಲ್ಲಿ ಹಿಂಗೆ ಇರುತ್ತೆ ಬಪ್ಪ. ಸೊ ಒಂದೊಂದೇ ನೋಡ್ಕೊಂಡು ಹೋಗ್ಬೋದು. ಕ್ಯಾಪ್ಟನ್ ಕೂತಿರೋ ಗೊಂಬೆ ಥರ ಕೂರಿಸಿದ್ದಾರೆ. ಸೊ ಒಳಗೆ ಏನೇನಿದೆ ಎಲ್ಲ ನೋಡ್ಕೊಂಡು ಬರ್ಬೋದು. ಇಲ್ಲಿ ಯಾರೋ ಮಲಗಿದಾರೆ ನೋಡು, ಜೂನಿಯರ್ ಆಫೀಸರ್ ಕ್ಯಾಬಿನ್. ಇದು ಜೂನಿಯರ್ ಆಫೀಸರ್ ಕ್ಯಾಬಿನ್ ಅಂತ. ಸೊ ಅವ್ರು ಈ ಥರ ಇರುತ್ತೆ ಆಫೀಸರ್ ಕ್ಯಾಬಿನ್. ಇದು ಆಫೀಸ್ ಕ್ಯಾಬಿನ್ ನೋಡಿ, ಕಂಪ್ಯೂಟರ್ ಟೇಬಲ್. ಸೊ ಇದೆಲ್ಲ ಒಳಗೆ ಮಿಷಿನ್ಗಳು ಹೆಂಗೆ ಯೂಸ್ ಮಾಡ್ತಾರೆ, ಲೈಟ್ ಸಹ ಆಗಲಿ ಅದೆಲ್ಲ ಇಟ್ಟಿದ್ದಾರೆ. ಸೊ ಒಳಗೆ ನಿಮಗೆ ಒರಿಜಿನಲ್ ಹೇಗಿರುತ್ತೋ ಹಾಗೇ ಇತ್ತು. ತುಂಬ ಚೆನ್ನಾಗಿತ್ತು ಒಳಗೆ ಪ್ಲೇಸಸ್. ಅದರಲ್ಲಿ ಎ ಸಿ ಕೂಡ ಇತ್ತು, ಎ ಸಿ ಹಾಕಿದ್ರು. ಸೊ ಸಾತ್ವಿಕ್ ಸಾರ್ಥಕ್ ಇಬ್ಬರು ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಅವ್ರು ಫಸ್ಟ್ ಟೈಮ್ ಕರ್ಕೊಂಬಂದಿದ್ದು, ನಾವು ಇದು ಸೆಕೆಂಡ್ ಟೈಮ್ ಬಂದಿದ್ದು. ಲಾಸ್ಟ್ ಟೈಮ್ ಒಂದ್ಸಲಿ ನೋಡಿದ್ವಿ ಇದನ್ನು, ಮಕ್ಕಳು ನೋಡಿಲ್ಲ ಅಂತ ಕರ್ಕೊಂಬಂದಿದ್ವಿ. ಹೋಗು ಅಯ್ಯೋ ಹಾಂ ಸರಿ 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 ಮುಂದೋಗು. ಈಗ ಮೇಲೆ ಹೋಗೋದು ಮೇಲೆ. ನೋಡ್ತಿದ್ದೀರಲ್ಲ ಹೇಗಿದೆ ಅಂತ. ಏರೋಪ್ಲೇನ್ ಮುಂದ್ಗಡೆ ಏರೋಪ್ಲೇನ್ ಇದೆ, ಇದು ಬೋಟ್ ನಾವು. ಸೊ ವ್ಯೂ ಚೆನ್ನಾಗಿದೆ ಬೀಚ್ದು, ನೋಡ್ಬೋದು. ಸೊ ಇದು ಕಾರವಾರ ಬೀಚ್ ಎಷ್ಟು ದೊಡ್ಡದಿದೆ ನೋಡಿ, ಇಲ್ಲಿಂದ ಅಲ್ಲಿವರೆಗೂ. ಮತ್ತು ಇದು ಏರೋಪ್ಲೇನು, ಇದು ಸುಮ್ಮನೆ ಹೀಗೆ ನೋಡೋಕ್ಕಂತ ಬಿಟ್ಟಿದ್ದಾರೆ, ಒಳಗಿನ್ನ ಏನೂ ಇದು ಮಾಡಿಲ್ಲ. ಸೊ ನೋಡಿದ್ರಲ್ಲಿ ಫ್ರೆಂಡ್ಸ್ ಹೇಗಿತ್ತು ಅಂತ ಗೋವಾ ಟ್ರಿಪ್ಪು. ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಇದೇ ರೀತಿ ವಿಡಿಯೋಸ್ ಬರ್ತಾ ಇರುತ್ತೆ, ನೋಡಿ ಪ್ರೋತ್ಸಾಹಿಸಿ. ಸೊ ನಾವೆಲ್ಲ ಟ್ರಿಪ್ ಥರ ಹೋಗಿದ್ವಿ, ಹೀಗೆ ದೇವಸ್ಥಾನಕ್ಕೆ ಹೋಗಿ ಎಂಜಾಯ್ ಮಾಡ್ಕೊಂಬಂದ್ವಿ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ಟೇಕ್ ಕೇರ್, ಬಾಯ್.